ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಭಿನ್ನ ರಾಶಿಗಳು ಅಂದರೆ ಫ್ರ್ಯಾಕ್ಷನ್ಸಿಗೆ ಸಂಬಂಧಪಟ್ಟ ಹಾಗೆ ಫಂಡಮೆಂಟಲ್ ಆಪರೇಷನ್ಸ್ ಆಗಿರ್ತಕ್ಕಂತಹ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡ್ತಕ್ಕಂತಹ ಒಂದು ನಿಯಮಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಬೇಸಿಕ್ ಮ್ಯಾಥಮೆಟಿಕ್ಸಲ್ಲಿ ವಿಶೇಷವಾಗಿ ಭಿನ್ನರಾಶಿಗಳ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಭಿನ್ನರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಅಡಿಷನ್, ಸಬ್ಟ್ರಾಕ್ಷನ್ ಹಾಗೆಯೇ ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ಸ್ ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ, ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತಕ್ಕಂಥ ವಿಧಾನಗಳ ಬಗ್ಗೆಯೂ ಕೂಡ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ಒಂದು ವಿಡಿಯೋನು ಕೂಡ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಸೆಷನಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಗುಣಾಕಾರ ಮತ್ತು ಭಾಗಾಕಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಒಂದು ಎಕ್ಸಾಂಪಲ್ ಇದೆ. 3/12 2/5 12ನೇ 3 5ನೇ 2ರಿಂದ ಗುಣಿಸಿದಾಗ. ಸೊ ಇದನ್ನು ಗುಣಾಕಾರ ಮಾಡ್ತಕ್ಕಂಥ ವಿಧಾನವನ್ನು ನಾವಿಲ್ಲಿ ತಿಳ್ಕೋಬೇಕು. ನೋಡಿ, 12ನೇ 3 ಇಂಟು 5ನೇ 2, ಓಕೆನಾ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಅಂತಂದರೆ, ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ ನಾವು ವಿಶೇಷವಾಗಿ ನಿಯಮ ಏನಪ್ಪ ಅಂದರೆ ಅಂಶಗಳನ್ನು ಗುಣಿಸ್ಬೇಕು, ಛೇದಗಳನ್ನು ಗುಣಾಕಾರ ಮಾಡಬೇಕು. ಅದ್ರ ಪ್ರಕಾರ ಇಲ್ಲಿ ನ್ಯೂಮರೇಟರ್ 3 ಇದೆ, ಈ ಕಡೆ ನ್ಯೂಮರೇಟರ್ 2 ಇದೆ. ಸೊ 3 ಮತ್ತು 2 ಮಲ್ಟಿಪ್ಲೈ ಮಾಡಿದ್ರೆ 3 2s 6 ಡಿವೈಡೆಡ್ ಬೈ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 12 5s 60 ಈ ರೀತಿ. ಸೊ ನಾವು ಇಲ್ಲಿ ಡಿನಾಮಿನೇಟರ್ ನ್ಯೂಮರೇಟರ್ ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಕ್ಕಂಥ ಸಂದರ್ಭ ಬಂದರೆ ಸುಲಭ ರೂಪದಲ್ಲಿ ಬರೀಬೇಕಾದಾಗ 6 1s 6 6 10s 60 ಈ ರೀತಿಯೂ ಬರೀಬೋದು ನಾವು 1/10 ಅಂತೇಳಿ, ಓಕೆನಾ. ಸೊ 1/10 ಬರುತ್ತೆ ಉತ್ತರ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಲು 9/6 ಮತ್ತು 10/3 ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಅಂತ ಪ್ರಶ್ನೆ. ಸೊ ಹಾಗೆ ಕೇಳಿದಾಗ ನೀವೇನು ಮಾಡಬೇಕಾಗತ್ತೆ ನೋಡಿ, ಇಲ್ಲಿ 9/6 ಇಂಟು 10/3 ಅಂತ ಬರ್ಕೊಳ್ತೀವಿ. ಹೀಗೆ ನಾವು ಗುಣಾಕಾರ ಮಾಡಬೇಕಾದಾಗ ಒಂದು ಭಿನ್ನ ರಾಶಿಯ ಛೇದದಿಂದ ಇನ್ನೊಂದು ಭಿನ್ನ ರಾಶಿಯ ಅಂಶವನ್ನು ಭಾಗಿಸ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇದೆ, 3ರಿಂದ 9 ಭಾಗ ಆಗುತ್ತೆ ಅಂದರೆ 3 1 3 3 3 9 ಈ ರೀತಿ ಭಾಗಿಸ್ಬೋದು. ಹಾಗೆಯೇ ಇಲ್ಲಿ 3 ಮತ್ತು ಇದು 6 ಡಿವೈಡ್ ಆಗುತ್ತೆ ಅಂದರೆ 3 1 3 3 2 6. ನೆಕ್ಸ್ಟ್ 2ರಿಂದ ಭಾಗಿಸಿದರೆ 2 5 10 ಈ ರೀತಿ ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡೋದ್ರ ಮೂಲಕನೂ ಕೂಡ ನಾವು ಡೈರೆಕ್ಟಾಗಿ ಆನ್ಸರ್ ಬರಿಬೋದು 5 ಅಂತೇಳಿ. ಅಥವಾ ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ 9/6 ಇಂಟು 10/3 ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ಫಸ್ಟ್ ಇವೆರಡನ್ನು ಗುಣಿಸ್ಬೇಕು. 9 ಇಂಟು 10 90 ಬರುತ್ತೆ, 6 3s 12 ಬರುತ್ತೆ. ಸೊ ಈಗ ನೀವು 12ರಿಂದ 90 ಭಾಗಿಸ್ಬೋದು, ಓಕೆನಾ. ಸರಿ, ಇದು 18 ಬರುತ್ತೆ. ಸೊ 18ರಿಂದ 90 ಭಾಗಿಸಿದರೆ 5 ಬರುತ್ತೆ. ಸೊ ಈ ರೀತಿನಾದರೂ ಮಾಡ್ಬೋದು. ಅಥವಾ ಇಲ್ಲಿ ನೇರವಾಗಿ ನಾವು ಮುಂಚಿತವಾಗಿಯೇ ಭಾಗಿಸ್ಬಿಟ್ಟು ಸಿಂಪ್ಲಿಫೈ ಮಾಡಿ ಬಂದಂಥ ಆನ್ಸರ್ನ ಇಲ್ಲಿ ಬರೀತಕ್ಕಂಥದ್ದು. ಈ ಒಂದು ಎರಡು ವಿಧಾನಗಳನ್ನು ಬಳಸಿ ಕೂಡ ನಾವು ಗುಣಾಕಾರ ಮಾಡ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ. ಸೊ ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, 7/6 ಇಂಟು 5/3 ಇಂಟು 9/14. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸೊ ಇದೇನಾಗುತ್ತೆ ನೋಡಿ, ಇಲ್ಲಿ ಈಗ ನೀವು ಈ ರೀತಿ ಇದ್ದಾಗ ಏನು ಮಾಡ್ಬೋದು ಅಂದರೆ, ನಾನು ಹೇಳಿದ್ನಲ್ಲ ಆವಾಗಲೇ, ಈಗ ಇಲ್ಲಿ ಡಿನಾಮಿನೇಟ್ರ್ ಇದೆ. ಸೊ ಈ ಡಿನಾಮಿನೇಟ್ರಿಂದ ಇಲ್ಲಿ ಮೇಲ್ಗಡೆ ಇರೋ ನ್ಯೂಮರೇಟರ್ ಯಾವುದಾದ್ರೂ ಭಾಗ ಆಗುತ್ತಾ ನೋಡಿ, 3 1s 3 3s ಭಾಗಿಸ್ಬೋದಲ್ವಾ. ಆ್ಯಸ್ ಇಟ್ ಈಸ್ ಇಲ್ಲಿ ಮತ್ತೆ 3 1s 3 2s ಭಾಗಾಕಾರ ಆಗುತ್ತೆ. ನೆಕ್ಸ್ಟ್ ಇಲ್ಲಿರೋ ನ್ಯೂಮರೇಟರ್ 7 1s 7 2s, ಓಕೆನಾ. ಸೊ ಅಲ್ಲಿಗೆ ನೀವು ನೇರವಾಗಿ ಉಳಿದಿರುವ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಬರೀಬೇಕು. ಇಲ್ಲಿ 5 ಉಳಿದಿದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. 1 ಇಂಟು 5 5 ಮತ್ತು 5 ಇಂಟು 1 5. ಸುಲಭವಾಗಿ ಮೇಲ್ಗಡೆ ಅಂಶದ ಜಾಗದಲ್ಲಿ 5 ಬರಿಬೋದು. ನೆಕ್ಸ್ಟ್ ಕೆಳಗಡೆ 2 1s 2 2 2s 4. ಸೊ ಏನು ಬಂತು ಆನ್ಸರು? 5/4 ಬಂತು. ಈಗ ಇದು 5/4 ಬಂದಿದೆ ಅಂದರೆ ಇದು ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿದೆ, ಅಂದರೆ ವಿಷಮ ಭಿನ್ನ ರಾಶಿಯಲ್ಲಿದೆ. ನಾವು ಯಾವಾಗಲೂ ಕೂಡ ಬಂದಂಥ ಉತ್ತರವನ್ನು ಸುಲಭ ರೂಪದಲ್ಲಿ ಬರೆದು ಇಡಬೇಕು ಅಂದರೆ ಅದನ್ನು ಸಮ ಭಿನ್ನ ರಾಶಿ ಅಥವಾ ಮಿಶ್ರ ಭಿನ್ನ ರಾಶಿನಲ್ಲಿ ಬರೀಬೇಕು. ಅದೇನಾದರೂ ವಿಷಮ ಭಿನ್ನ ರಾಶಿನಲ್ಲಿದ್ದರೆ ಅದನ್ನು ಕನ್ವರ್ಟ್ ಮಾಡಿ ಬರೀಬೇಕು. ಸೊ ಕನ್ವರ್ಟ್ ಮಾಡ್ತಕ್ಕಂಥ ಮಾಹಿತಿ ಗೊತ್ತಿದೆ ನಮಗೆ. ಅದ್ರ ಪ್ರಕಾರ ಛೇದ 4ರಿಂದ ಅಂಶ 5 ಭಾಗಾಕಾರ ಮಾಡಬೇಕು. ನೋಡಿ, 4 1 4 ಭಾಗಾಕಾರ ಮಾಡಿದರೆ ಶೇಷ 1 ಉಳಿಯುತ್ತೆ. ಸೊ ಈಗ ಬಂದಂತಹ ಭಾಗಲಬ್ಧ ಕೋಶಂಟನ್ನು ನಾವು ಪೂರ್ಣ ಸಂಖ್ಯೆಯ ಜಾಗದಲ್ಲಿ ಬರೀಬೇಕು. ಕೆಳಗಡೆ ಇಲ್ಲಿ ಡಿನಾಮಿನೇಟರ್ ಯಾವ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯನ್ನು ಬರೀಬೇಕು. ಮೇಲ್ಗಡೆ ಅಂಶದ ಜಾಗದಲ್ಲಿ ಏನು ಒಂದು ಶೇಷ ಉಳಿದಿರುತ್ತೆ, ಉಳಿದಿರುವಂತಹ ಶೇಷ ಅಂದರೆ ರಿಮೈಂಡರ್ನ ಮೇಲೆ ಬರೀಬೇಕು. ಅವಾಗ 1 1/4 ಅಂತ ಆನ್ಸರ್ ಇದ್ರದ್ದು, ಓಕೆನಾ. ಅದೇ ರೀತಿ
ನೆಕ್ಸ್ಟ್ ಪ್ರಶ್ನೆ ಇದೆ 2 ಇಂಟು 2 1/3 ಇಂಟು 4 3/2 ಇಂಟು 3/2 ಅಂತ ಇದೆ. ಇವೆರಡು ಮಿಕ್ಸ್ಡ್ ಫ್ರ್ಯಾಕ್ಷನ್, ಇದು ವಿಷಮ ಭಿನ್ನರಾಶಿ, ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಫಸ್ಟ್ ಮಿಕ್ಸ್ಡನ್ನು ಇಂಪ್ರಾಪರಿಗೆ ಕನ್ವರ್ಟ್ ಮಾಡ್ಕೊಂಡು ನಂತರ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಅದ್ರ ಪ್ರಕಾರ ನೋಡಿ, ಇಲ್ಲಿ 2 3 1 ಇದೆಯಲ್ಲ, ಇದನ್ನು ನೀವು ಇಂಪ್ರಾಪರಿಗೆ ಕನ್ವರ್ಟ್ ಮಾಡಬೇಕಾದಾಗ ಛೇದವನ್ನು ಪೂರ್ಣ ಸಂಖ್ಯೆಯಿಂದ ಗುಣಿಸಿ ಬಂದಿರುವ ಉತ್ತರಕ್ಕೆ ಅಂಶವನ್ನು ಕೂಡಬೇಕು. ಅದ್ರ ಪ್ರಕಾರ 3 2s are 6, 6 plus 1 7 divided by 3 into, next 4 2s are 8, 8 plus 3 11 divided by 2. ಹಾಗೇನೆ ಇಲ್ಲೇನಿದೆ 3/2 ಇದೆ. ಓಕೆನಾ? ಸೊ ಈಗ ಇದಿಷ್ಟನ್ನು ನೋಡಿದಾಗ ಡಿನಾಮಿನೇಟರ್ 3 ಇದೆ, ಇಲ್ಲಿ ಡಿನಾಮಿನೇಟರ್ 3 ಕ್ಯಾನ್ಸಲ್ ಆಗುತ್ತೆ, ಇನ್ನು ಯಾವ ಕೂಡ ಕ್ಯಾನ್ಸಲ್ ಆಗಲ್ಲ. ಸೊ ನೀವೀಗ 7 ಇಂಟು 11 ಮಲ್ಟಿಪ್ಲೈ ಮಾಡಬೇಕು. ಏನು ಬರುತ್ತೆ? 77 ಬರುತ್ತೆ. 2 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 4 ಬರುತ್ತೆ. ಸೊ 77/4 ಬಂತು. ಈಗ ನೀವು ಇದನ್ನೇನು ಮಾಡಬೇಕು? ಇಂಪ್ರಾಪರಲ್ಲಿದೆ, ಇದನ್ನು ನೀವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೀಬೇಕಾಗತ್ತೆ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೆದ್ರೆ ಏನಾಗುತ್ತೆ? 4ರಿಂದ 77 ಭಾಗಾಕಾರ ಮಾಡಬೇಕು, ಛೇದದಿಂದ ಅಂಶವನ್ನು ಭಾಗಿಸ್ಬೇಕು. ಸೊ 4 ಎಷ್ಟಲೇ ಮಾಡ್ತೀರಾ ನೀವು? 4 1s are 4, ಎಷ್ಟು ಉಳಿತು? 3 ಉಳಿತು. ಓಕೆನಾ? ನೆಕ್ಸ್ಟು 7 ಕೆಳಗಡೆ ಇಳಿಸಿದ್ರೆ 37 ಆಯಿತು. 4 9s are 36 ಬಂತು, ರಿಮೈಂಡ್ರ್ 1 ಉಳಿಯುತ್ತೆ. ಈಗ ಇದನ್ನು ನೀವು ಇಲ್ಲಿ ಬರೆಯೋದಾದರೆ 19 ಏನಿದೆ ಅದನ್ನು ಪೂರ್ಣ ಸಂಖ್ಯೆಯ ಜಾಗದಲ್ಲಿ ಬರೀತೀರ. ಇಲ್ಲಿ 4 ಆಸ್ ಇಟ್ ಈಸ್ 4 ಬರೀತೀರ. ಕೆಳಗಡೆ ರಿಮೈಂಡ್ರ್ ಏನು ಉಳಿದಿರುತ್ತೆ ಅದನ್ನು ಅಂಶದ ಜಾಗದಲ್ಲಿ ಬರೆದ್ರೆ 19 1/4 ಬರುತ್ತೆ ಆನ್ಸರ್. ಎಷ್ಟು ಬರುತ್ತೆ? 19 1/4. ಈ ರೀತಿ ನಾವು ಸುಲಭವಾಗಿ ಭಿನ್ನರಾಶಿಗಳನ್ನು ಗುಣಾಕಾರ ಮಾಡ್ತಕ್ಕಂಥ ವಿಧಾನವನ್ನು ತಿಳ್ಕೋಬಹುದು. ಓಕೆನಾ? ಅದೇ ರೀತಿ ಈಗ ಭಿನ್ನರಾಶಿಗಳ ಭಾಗಾಕಾರ ಅಂದರೆ ಡಿವಿಷನ್ ಮಾಡ್ತಕ್ಕಂಥದ್ದು ಹೇಗೆ? ಈಗ ಇಲ್ಲಿ 2 ಭಿನ್ನರಾಶಿಗಳಿದಾವೆ. ಈ 2 ಭಿನ್ನರಾಶಿಗಳನ್ನು ನಾವು ಹೇಗೆ ಭಾಗಾಕಾರ ಮಾಡಬೇಕು ಅಂದರೆ, ಭಿನ್ನರಾಶಿಗಳ ಭಾಗಾಕಾರ ಮಾಡಲಿಕ್ಕೆ ಒಂದು ವಿಧಾನ ಇದೆ. ಏನಪ್ಪ ಅಂತ ಹೇಳಿದರೆ, ಭಿನ್ನರಾಶಿಯ ಮೊದಲ ಭಿನ್ನರಾಶಿಯನ್ನು ಹಾಗೆ ಬರ್ಕೊಂಡು ಡಿವೈಡೆಡ್ ಬೈ ಇದ್ದಿದ್ದನ್ನು ಇಂಟು ಅಂತ ಬರ್ಕೊಂಡು ನೆಕ್ಸ್ಟ್ ಇರುವ ಭಿನ್ನರಾಶಿಯನ್ನು ವ್ಯುತ್ಕ್ರಮ ವಿಧಾನದಲ್ಲಿ, ಅಂದರೆ ಭಿನ್ನರಾಶಿಯ ಛೇದ ಮತ್ತು ಅಂಶಗಳನ್ನು ಬದಲಿಸಿ ಬರೀತಕ್ಕಂಥದ್ದು. ಅಂದರೆ ಇಲ್ಲಿರುವ ಛೇದವನ್ನು ಅಂಶದ ಜಾಗದಲ್ಲಿ ಬರೀಬೇಕು, ಇಲ್ಲಿರುವ ಅಂಶವನ್ನು ಛೇದದ ಜಾಗದಲ್ಲಿ ಬರೀಬೇಕು. ಈ ರೀತಿ ಬರ್ಕೊಂಡಾಗ ನೀವು ಸುಲಭವಾಗಿ ಇದನ್ನು ಗುಣಾಕಾರ ಮಾಡ್ಬೋದು. ನೋಡಿ, ಇಲ್ಲಿ 1 ಇಂಟು 3 3 ಬರುತ್ತೆ, 3 ಇಂಟು 2 6 ಬರುತ್ತೆ. ಈಗ ನೀವು ಇದನ್ನೇನಾದರೂ ಸಿಂಪ್ಲಿಫೈ ಮಾಡೋದಾದರೆ 3 1 3 2 ಅಂತ ಬರೆದ್ರೆ 1/2 ಅಂತೇಳಿ ಸುಲಭ ರೂಪದಲ್ಲಿ ನೀವು ಬರೀಬೋದು. ಸೊ ಹಾಗೆ ಇಲ್ಲಿ ಈ ಪ್ರಶ್ನೆಯನ್ನು ನೋಡಿದಾಗ ನೋಡಿ, ಇಲ್ಲಿ 3/2 ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಮಿಶ್ರ ಭಿನ್ನರಾಶಿ ಇದೆ. ಸೊ ಮೊದಲು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಲ್ಲಿ ಬರ್ಕೊಳ್ಬೇಕು. ಅವಾಗ ಏನಾಗುತ್ತೆ? 3 1s are 3 + 2 ಏನಾಯಿತು? 5 divided by 3 ಆಯಿತು. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಮೊದಲ ಭಿನ್ನರಾಶಿಯನ್ನು ಹಾಗೆ ಬರ್ಕೊಂಡು ಇಂಟು ಹಾಕಿಬಿಟ್ಟು 5/3 ಇದ್ದಿದ್ದನ್ನು ವ್ಯುತ್ಕ್ರಮ ವಿಧಾನದಲ್ಲಿ ಬರೆದಾಗ 3/5 ಅಂದರೆ ಅಂಶ ಮತ್ತು ಛೇದಗಳ ಸ್ಥಾನಗಳನ್ನು ಬದಲಿಸ್ತಕ್ಕಂಥದ್ದು. ಈಗ ನೀವು ಇದನ್ನು ಏನು ಮಾಡಬೇಕು? ಗುಣಾಕಾರ ಮಾಡಬೇಕಾಗತ್ತೆ. ಏನಾಗುತ್ತೆ ಅವಾಗ? 3 3s are 9 ಬರುತ್ತೆ, 2 5s are 10 ಬರುತ್ತೆ. ಸಲಿಗೆ 9/10 10ನೇ 9 ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇಲ್ಲಿ. ಸೊ ಇವೆರಡನ್ನು ಡಿವೈಡ್ ಮಾಡಬೇಕಂದ್ರೆ ಇವೆರಡೂ ಕೂಡ ಮಿಶ್ರ ಭಿನ್ನರಾಶಿಯಲ್ಲಿದ್ದಾವೆ. ಮೊದಲು ಇದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಕೊಳ್ಬೇಕು. 5 2 10 1 11 divided by 5 ಅಂತ ಬರ್ಕೊಳ್ಬೋದು. ಹಾಗೆಯೇ ಇದನ್ನು ಡಿವೈಡೆಡ್ ಬೈ 9 4 36 3 39 divided by 9 ಅಂತ ಬರ್ಕೊಳ್ಬೇಕು. ಇದಾದ ನಂತರ ನೀವು 11/5ನ ಇಂಟು ಬರೆದ್ರೆ 39/9 ಇದಿದೆ, ಏನಾಗುತ್ತೆ? 9/39 ಆಗುತ್ತೆ. ಏನಾಗುತ್ತೆ? 9/39. ಸೊ ಈಗ ನೀವು ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಅಂದರೆ ನೋಡಿ, ಇಲ್ಲಿ 3 3 9 3 1 3 3 9. ಆಗ ಏನಾಯ್ತು? ಇಲ್ಲಿ 11/5 ಇಂಟು 3/13 ಆಯಿತು. ಈಗ ನೀವು ಸುಲಭವಾಗಿ ಇವೆರಡನ್ನು ಗುಣಿಸಿ ಬರೀಬೇಕು. 11 ಇಂಟು 3 11 3 33. 13 ಇಂಟು 5 ಏನು ಬರುತ್ತೆ ನಿಮಗೆ? 13 ಇಂಟು 5 ಮಾಡಿದ್ರೆ 65 ಬರುತ್ತೆ. ಅಲ್ಲಿಗೆ 65ನೇ 33 ಸರಿಯಾದ ಆ ಒಂದು ಉತ್ತರ ನಮಗೆ ಸಿಗ್ತಾ ಇದೆ. ಓಕೆನಾ? ಸೊ ಈ ರೀತಿಯಲ್ಲಿ ನಾವು ಸುಲಭವಾಗಿ ಭಿನ್ನರಾಶಿಗಳ ಗುಣಾಕಾರ ಮತ್ತು ಭಿನ್ನರಾಶಿಗಳ ಭಾಗಾಕಾರವನ್ನು ನಾವು ಸುಲಭವಾಗಿ ತಿಳ್ಕೊಳ್ಬಹುದಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಬೇಕು ನಾನು, ಸಮಾನ ಭಿನ್ನರಾಶಿ ಅಂತೇಳಿ. ಸಮಾನ ಭಿನ್ನರಾಶಿಗಳನ್ನು ಬರೀತಕ್ಕಂಥದ್ದು ಹೇಗೆ? ಸಮಾನ ಭಿನ್ನರಾಶಿಗಳನ್ನು ಬರೀತಕ್ಕಂಥದ್ದು ಅಂದರೆ ನೋಡಿ, ಸಮಾನ ಭಿನ್ನರಾಶಿಗಳು ಅಂತ ಹೇಳಿದ್ರೆ
ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಅಂತಲೂ ಕೂಡ ಹೇಳ್ತೀವಿ ನಾವು, ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್. ಸೊ ಇಲ್ಲಿ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ ಯಾವಾಗ ಸಿಗುತ್ತೆ ಅಂತ ಹೇಳಿದರೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನಾನು. ನೋಡಿ ಇಲ್ಲಿ ಉದಾಹರಣೆಗೆ ಹೆಂಗೆಪ್ಪ ಅಂತ ಹೇಳಿದ್ರೆ, ಈಗ 1/2 ಅನ್ನೋದು ಒಂದು ಫ್ರ್ಯಾಕ್ಷನ್. ಇದರ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೀಬೇಕು ಅಂದಾಗ ನೀವು ಸುಲಭವಾಗಿ ಆ ಭಿನ್ನರಾಶಿಯ ಅಂಶ ಮತ್ತು ಛೇದಗಳನ್ನು ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು. ಅಂದರೆ ಇಲ್ಲಿ 2 ತೊಗೊಂಡ್ರಿ ಅಂದರೆ ಕೆಳಗಡೆನೂ ಕೂಡ 2 ತೊಗೊಳ್ಬೇಕು. ಆಗ ಏನಾಗುತ್ತೆ, 1 2s 2, 2 2s 4 ಬಂತು. ಅಲ್ಲಿಗೆ 2ನೇ 1 ಮತ್ತು 4ನೇ 2 ಸಮಾನ ಭಿನ್ನರಾಶಿಗಳಾಗ್ತವೆ. ಅಥವಾ ನೀವು ಸಪೋಸ್ 3/4 ಇದೆ ಅಂದರೆ ಇದನ್ನು ಇಂಟು 5 ಮಾಡಿದರೆ, ಕೆಳಗಡೆದು ಕೂಡ ಇಂಟು 5 ಮಲ್ಟಿಪ್ಲೈ ಮಾಡಿದರೆ 15 ಬರುತ್ತೆ, ಇಲ್ಲಿ 20 ಬರುತ್ತೆ. ನೋಡಿ 4ನೇ 3ರ ಸಮಾನ ಭಿನ್ನರಾಶಿ 20ನೇ 15 ಅಂತ ನಾವು ಸುಲಭವಾಗಿ ಹೇಳ್ಬೋದು. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋದಲ್ಲಿ ಭಿನ್ನರಾಶಿಗಳ ಗುಣಾಕಾರ ಮತ್ತು ಭಾಗಾಕಾರದ ಜೊತೆಗೆ ಸಮಾನ ಭಿನ್ನರಾಶಿಗಳನ್ನು ಹೇಗೆ ನಾವು ಗುರುತು ಹಿಡಿತಕ್ಕಂಥದ್ದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ಭಿನ್ನರಾಶಿಗೆ ಸಂಬಂಧಪಟ್ಟಂಥ ಸಿಂಪಲ್ ಮೆಥಡ್ಸ್ ಏನಿದ್ದಾವೆ, ವಿಧಾನಗಳೇನಿದ್ದಾವೆ, ಈ ವಿಧಾನಗಳನ್ನು ಬಳಸ್ಕೊಂಡೇ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಗಿರ್ಬೋದು, ಜೊತೆಗೆ ನವೋದಯ 5ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನವೋದಯ ಪರೀಕ್ಷೆಗೂ ಕೂಡ, ಮೊರಾರ್ಜಿ ಪರೀಕ್ಷೆಗೂ ಕೂಡ ಇದೇ ಕಾನ್ಸೆಪ್ಟ್ನ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಆ ಪ್ರಶ್ನೆಗಳನ್ನು ಬರೀತಕ್ಕಂಥದ್ದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ದಿನಗಳಲ್ಲಿ ಇದೇ ತರಹದ ಬೇಸಿಕ್ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಮುಖಾಂತರ ನಿಮ್ಮ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.